ನಮಸ್ತೆ ಸ್ನೇಹಿತರೆ. ಎಗ್ ಮಸಾಲ ಮಾಡೋದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ, ಕ್ಲೀನ್ ಮಾಡಿ ತೊಳ್ಕೊಂಡಿರೋಂಥ ಕೊತ್ತಂಬರಿ, 2 ಟೊಮೊಟೊ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪಾನ್ಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಫ್ಲೇಮ್ನ ಮೀಡಿಯಂ ಸೈಜಲ್ಲಿ ಇಟ್ಕೊಂಡು ಬೇಯಿಸಿ ಕಟ್ ಮಾಡಿರೋಂಥ ಮೊಟ್ಟೆನ ಪಾನ್ ಒಳಗೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ. ನೀಟಾಗಿ ಮೊಟ್ಟೆ ಮೇಲೆಲ್ಲ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಹಾಕಿದ್ಮೇಲೆ 1 ನಿಮಿಷ ಆದಮೇಲೆ ಮೊಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಒಂದು ನಿಮಿಷ ಆಗಿದೆ. ಒಂದು ನಿಮಿಷ 2 ಸೈಡ್ ಫ್ರೈ ಮಾಡಾಗಿದೆ. ಫ್ರೈ ಮಾಡಾಗಿರೋದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳಿ. ಪಾನ್ಗೆ 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜಿಂದು 1 ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ 1-2 ಸಲ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಫುಲ್ ಬ್ರೌನಿಷ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಬ್ರೌನಿಷ್ ಆಗಿ. ಈ ಟೈಮಲ್ಲಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕಿ ಪೇಸ್ಟ್ ಮಾಡಿರೋಂಥ ಜಾರಲ್ಲಿ ಇನ್ನೊಂದು ಸ್ವಲ್ಪ ಪೇಸ್ಟ್ ಇದೆ, ಹಾಗಾಗಿ 1 ಟೀ ಗ್ಲಾಸ್ ಅಷ್ಟು ನೀರು ಹಾಕಿ ಉಪ್ಪು, ಮೊಟ್ಟೆಗೆ ಖಾರದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ 1 ಸ್ಪೂನ್ ಹಚ್ಚ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಕುದಿಸಿ. ಬೇಕನ್ನೋರು ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಕುದೀತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆವಾಗಲೇ ಉದ್ದಿರೋಂಥ ಮೊಟ್ಟೆನ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿ 1 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ. ಒಂದು ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಎಗ್ ಮಸಾಲ ರೆಡಿ ಆಗಿದೆ.